ಟ್ರಿಪ್ಸ್ ಹಾಗೂ ಇತರ ಕೀಟಗಳ ತೀವ್ರ ದಾಳಿಯ ಕಾರಣದಿಂದ ಅದರ ಪರಿಹಾರಗಳನ್ನು ಹುಡುಕಲು ನಾನು ಇಂಟರ್ನೆಟ್ನಲ್ಲಿ ಹುಡುಕಾಟ ಆರಂಭಿಸಿದೆ. ಇಂಟರ್ನೆಟ್ನಲ್ಲಿ ಈ FL77 ಉತ್ಪನ್ನವನ್ನು ನೋಡಿದ ನಂತರ ಇದು ಗಿಡಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಯನ್ನು ಅತ್ಯುತ್ತಮವಾಗಿ ಉತ್ತೇಜಿಸುತ್ತದೆ ಎಂಬುದನ್ನು ತಿಳಿದುಕೊಂಡೆ. ಆ ಮಾಹಿತಿಯ ಆಧಾರದ ಮೇಲೆ ನಾನು ಇದನ್ನು ಆರ್ಡರ್ ಮಾಡಿ FL77 ಎನ್ನುವ ಈ ಉತ್ಪನ್ನವನ್ನು ನನ್ನ ಮೆಣಸಿನಕಾಯಿ ಗಿಡಗಳಿಗೆ ಬಳಸಿದೆ. ಇದನ್ನು ಬಳಸಿದ ನಂತರ ಹೂ ಬಿಡುವಿಕೆ ಗಮನಾರ್ಹವಾಗಿ ಹೆಚ್ಚಾಯಿತು. ಕಾಯಿ ಹಿಡಿಯುವಿಕೆಯೂ ಹಾಗೂ ಒಟ್ಟಾರೆ ಉತ್ಪಾದನೆಯೂ ಅತ್ಯುತ್ತಮವಾಗಿ ಬಂದಿದೆ. ಇಲ್ಲೋ ನೋಡಿ, ಮೆಣಸಿನಕಾಯಿ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆದಿವೆ. ಉತ್ಪಾದನೆಯೂ ಬಹಳ ತೃಪ್ತಿಕರವಾಗಿದೆ. ನಮಸ್ಕಾರ ಸರ್, ನನ್ನ ಹೆಸರು ರಂಗನಾಥಂ. ಇದು ನನ್ನ ತೋಟ. ವೃತ್ತಿಪರವಾಗಿ ನಾನು ಚಾಲಕರಾಗಿ ಕೆಲಸ ಮಾಡುತ್ತಿದ್ದೇನೆ. ತಿರುಪತಿ ಜಿಲ್ಲೆಯ KVP ಪುರಂ ಮಂಡಲದ ಕಲತ್ತೂರು ಪ್ರದೇಶದಲ್ಲಿ ಇರುವ ನನ್ನ ಮೆಣಸಿನಕಾಯಿ ತೋಟದಲ್ಲಿ ನಾನು ಈ APKS ಆರ್ಗ್ಯಾನಿಕ್ಸ್ ಔಷಧಿಯನ್ನು ಬಳಸುತ್ತಿದ್ದೇನೆ. ಹಿಂದೆ ನಾನು ರಾಸಾಯನಿಕ ಗೊಬ್ಬರಗಳನ್ನೇ ಬಹಳವಾಗಿ ಅವಲಂಬಿಸಿದ್ದೆ. ಅದರಿಂದಲೇ ಹೂ ಬಿಡುವಿಕೆ ಸಂಪೂರ್ಣವಾಗಿ ನಿಂತುಹೋಯಿತು. ತೀವ್ರವಾದ ಕೀಟಬಾಧೆ ಇದ್ದುದರಿಂದ ನಾನು ಇಂಟರ್ನೆಟ್ನಲ್ಲಿ ಪರ್ಯಾಯ ಮಾರ್ಗಗಳನ್ನು ಹುಡುಕಿದೆ. ಈ ಉತ್ಪನ್ನವನ್ನು ಕಂಡುಹಿಡಿದ ನಂತರ ಇದು ಗಿಡಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಉತ್ತೇಜಿಸುತ್ತದೆ ಎಂಬುದನ್ನು ತಿಳಿದುಕೊಂಡೆ. ಅದರ ಪರಿಣಾಮವಾಗಿ ನಾನು ಇದನ್ನು ಆರ್ಡರ್ ಮಾಡಿ FL77 ಗೊಬ್ಬರವನ್ನು ನನ್ನ ಮೆಣಸಿನಕಾಯಿ ಗಿಡಗಳಿಗೆ ಬಳಸಿದೆ. ಇದನ್ನು ಬಳಸಿದ ನಂತರ ಹೂಗಳು ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಅರಳಲು ಆರಂಭಿಸಿದವು. ಕಾಯಿಗಳ ಉತ್ಪಾದನೆಯೂ ತುಂಬಾ ಉತ್ತಮವಾಗಿದೆ. ಕಾಯಿಗಳ ಗಾತ್ರ ಹಾಗೂ ಒಟ್ಟಾರೆ ಬೆಳವಣಿಗೆಯೂ ಬಹಳ ತೃಪ್ತಿಕರವಾಗಿದೆ. ಇದಕ್ಕಿಂತ ಮೊದಲು ಹೂ ಬಿಡುವಿಕೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಹೂ ಬಿಡುವಿಕೆ ನಿಂತ ಕೂಡಲೇ ನಾನು FL77 ಔಷಧಿಯನ್ನು ಖರೀದಿಸಿ ಮೆಣಸಿನಕಾಯಿ ಗಿಡಗಳ ಮೇಲೆ ಸಿಂಪಡಿಸಿದೆ. ಸಿಂಪಡಿಸಿದ ಸ್ವಲ್ಪ ಸಮಯದಲ್ಲೇ ಮೆಣಸಿನಕಾಯಿ ಗಿಡಗಳಲ್ಲಿ ಸುಧಾರಣೆಯ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸತೊಡಗಿದವು. ಆ ಸುಧಾರಣೆಯನ್ನು ಕಂಡ ನಂತರ ನಾನು APKS ಆರ್ಗ್ಯಾನಿಕ್ಸ್ ಔಷಧಿಯನ್ನು ಖರೀದಿಸಿ ಮತ್ತೊಮ್ಮೆ ಬಳಸಿದೆ. ಎರಡನೇ ಬಾರಿ ಬಳಸಿದ ನಂತರ ಈಗ ಮೆಣಸಿನಕಾಯಿ ಗಿಡಗಳು ಅತ್ಯುತ್ತಮ ಸ್ಥಿತಿಯಲ್ಲಿವೆ. ಇದೇ ಕಾರಣದಿಂದ ನಾನು ಈಗ ಈ ಔಷಧಿಯನ್ನು ಮೂರನೇ ಬಾರಿ ಕೂಡ ಬಳಸಿದ್ದೇನೆ. ವಿಶೇಷವಾಗಿ 2 ಲೀಟರ್ ಬಳಸಿದ್ದೇನೆ. ಈ ಔಷಧಿಯ ಹೆಸರು ಆಬಕ್ಸ್ ಆಗಿದೆ. 2 ಲೀಟರ್ ಆಬಕ್ಸ್ ಔಷಧಿಯನ್ನು 200 ಲೀಟರ್ ಸಾಮರ್ಥ್ಯದ ನೀರಿನ ಬ್ಯಾರಲ್ನಲ್ಲಿ ಚೆನ್ನಾಗಿ ಕಲಿಸಬೇಕು. ನಂತರ ಅದನ್ನು ಪ್ರತಿಯೊಂದು ಗಿಡದ ಬೇರು ಭಾಗದ ಬಳಿ ನೇರವಾಗಿ ಸುರಿಯಬೇಕು. ಈ ರೀತಿಯಲ್ಲಿ ಬಳಸಿದಾಗ ಗಿಡಗಳು ತುಂಬಾ ವೇಗವಾಗಿ ಬೆಳೆಯುತ್ತವೆ ಹಾಗೂ ಉತ್ಪಾದನೆಯು ಗಮನಾರ್ಹವಾಗಿ ಹೆಚ್ಚುತ್ತದೆ. ಜೊತೆಗೆ ಮೆಣಸಿನಕಾಯಿ ಗಿಡಗಳ ಆರೋಗ್ಯ ಸುಧಾರಿಸಿದ ಪರಿಣಾಮವಾಗಿ ಟ್ರಿಪ್ಸ್ ಹಾಗೂ ಇತರ ಕೀಟಗಳಿಂದ ಉಂಟಾಗುವ ತೊಂದರೆಗಳು ಬಹಳಷ್ಟು ಕಡಿಮೆಯಾಗುತ್ತವೆ. ಹಿಂದೆ ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆ. ಆದರೆ ಆ ರಾಸಾಯನಿಕಗಳನ್ನು ನಿಲ್ಲಿಸಿ ಈಗ ಈ FL77 ಬಳಸಲು ಆರಂಭಿಸಿದ ನಂತರ ಕಾಯಿಗಳ ಉತ್ಪಾದನೆ ಅತ್ಯುತ್ತಮವಾಗಿದೆ. ಉತ್ಪಾದನೆ ನಿಜವಾಗಿಯೂ ಅಚ್ಚರಿಯಾಗಿದೆ. ಈಗ ಹೂ ಬಿಡುವಿಕೆಯೂ ತುಂಬಾ ಉತ್ತಮವಾಗಿದೆ.